ನಮಸ್ಕಾರ ವೀಕ್ಷಕರೇ. ಬಂಗಾಳದಲ್ಲಿ ಬಿಜೆಪಿ ವರ್ಸಸ್ ತೃಣಮೂಲ ಕಾಂಗ್ರೆಸ್ ಅನ್ನೋದು ಮಾತ್ರ ದೊಡ್ಡ ಸುದ್ದಿ ಆಗ್ತಾ ಇದೆ. ಈ ಹೊತ್ತಲ್ಲಿ ಕಾಂಗ್ರೆಸ್, ಅದರಲ್ಲೂ ರಾಹುಲ್ ಗಾಂಧಿ ವಿಚಾರ ಬಂಗಾಳದಲ್ಲಿ ಮುನ್ನೆಲೆಗೆ ಬಂದಿದೆ. ಚುನಾವಣೆ ಹಿನ್ನೆಲೆ ರಾಹುಲ್ ಬಂಗಾಳಕ್ಕೆ ಹೆಲಿಕಾಪ್ಟರ್ ಮೂಲಕ ಬಂದಿಳಿಯೋ ಪ್ಲಾನ್ ನಲ್ಲಿದ್ರು. ಆದ್ರೆ ಹೆಲಿಪ್ಯಾಡ್ ಅನ್ನ ಟಿಎಂಸಿ ಗೂಂಡಾಗಳು ಹಾಳು ಮಾಡಿ ಕೆಡವಿದ್ದಾರೆ. ವಿಷಯ ಇಲ್ಲಿಗೆ ಮುಗಿಯದೆ ಇದರ ನಂತರದ ವಿಚಾರ ಕೂಡ ದೊಡ್ಡ ಸುದ್ದಿ ಆಗ್ತಾ ಇದ್ದು ಕಾಂಗ್ರೆಸ್ ಬುಡಕ್ಕೆ ಬರ್ತಾ ಇದೆ. ಇನ್ನೊಂದೆಡೆ ಮಮತಾ ಮತ್ತೊಂದು ಸುಳ್ಳು ಹೇಳಿ ಟ್ರೆಂಡ್ ಆಗ್ತಾ ಇದ್ದಾರೆ. ದಾಖಲೆ ಸಮೇತ ಮಮತಾ ಹೇಳಿರೋ ಸುಳ್ಳು ಎಕ್ಸ್ಪೋಸ್ ಆಗಿದ್ದು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಮತ್ತೊಂದೆಡೆ ಮಮತಾ ಪಕ್ಷದ ಗೂಂಡಾಗಿರಿಯ ದರ್ಶನ ಮುಂದುವರೆದಿದ್ದು, ಹೆಂಡತಿ ಬಿಜೆಪಿಗೆ ಬೆಂಬಲಿಸ್ತಾಳೆ ಅಂತ ಮಮತಾ ಬೆಂಬಲಿಗ ಆಕೆಯನ್ನ ಕೊಂದಿರೋ ಸುದ್ದಿ ಬಂದಿದೆ. ಕಳೆದ 5 ವರ್ಷಗಳಲ್ಲಾಗಿರೋ ಪ್ರಮುಖ ಕ್ರೈಮ್ಗಳೆಲ್ಲ ಚರ್ಚೆಗೆ ಬಂದಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದೇಶದಲ್ಲಿ ಹಲವು ಪಕ್ಷಗಳಿದ್ದು ಅವುಗಳ ನಡುವೆ ಹಲವು ರೀತಿ ವ್ಯತ್ಯಾಸಗಳಿವೆ. ಸಿದ್ಧಾಂತ, ಪ್ರಾಂತ್ಯ, ಆದ್ಯತೆ, ಉದ್ದೇಶ ಹೀಗೆ ನಾನಾ ರೀತಿಯಲ್ಲಿ ಪಕ್ಷಗಳ ನಡುವೆ ವಿಭಿನ್ನತೆ ಇದೆ. ಆದ್ರೂ ಕೂಡ 2 ಪ್ರಮುಖ ಒಕ್ಕೂಟ ದೇಶದಲ್ಲಿ ಗುರುತಿಸಿಕೊಂಡಿದೆ. ಈ ಪೈಕಿ ಆಗಾಗ ಸಮಸ್ಯೆ, ಅಸಮಾಧಾನಗಳ ಮೂಲಕ ಸುದ್ದಿಯಾಗೋದು ಒಂದು ಕಾಲದಲ್ಲಿ ಯುಪಿಎ ಆಗಿದ್ದ ಇಂದಿನ ಇಂಡಿ ಒಕ್ಕೂಟ. ಹೆಸರು ಬದಲಿಸಿದ್ರೆ ಹಣೆಬರಹ ಬದಲಾಗಲ್ಲ ಅನ್ನೋ ಹಾಗೆ ಅಧಿಕಾರದ ಕನಸು ಹಾಗೆ ಉಳಿದಿದೆ. ಇಂಡಿಯಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಆದ್ರೂ ಮೋದಿಯನ್ನ ಸೋಲಿಸಬೇಕು, ಬಿಜೆಪಿಯನ್ನ ತಡೆಯಬೇಕು ಅನ್ನುವಾಗ ಎಲ್ಲರೂ ಕೂಡ ಎಲ್ಲವನ್ನೂ ಮರೆತು ಒಂದಾಗಿರೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಬಂಗಾಳದಲ್ಲಿ ಮಮತಾಗೂ ಕಾಂಗ್ರೆಸ್ಗೂ ಎಣ್ಣೆ ಸೀಗೆಕಾಯಿ ಸಂಬಂಧ. ಹೀಗಿರುವಾಗ ರಾಜ್ಯಕ್ಕೆ ಸಮಸ್ಯೆ ಆಗಿರೋ ಟಿಎಂಸಿ ಗೂಂಡಾಗಳು ಈಗ ವಿಪಕ್ಷ ನಾಯಕ ರಾಹುಲ್ಗೂ ಬಿಸಿ ಮುಟ್ಟಿಸಿದ್ದಾರೆ. ಆದ್ರೆ ಇದು ಬೇರೆ ರೀತಿಯ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಮೊದಲಿಗೆ ಏನಾಯ್ತು ಅಂತ ನೋಡೋದಾದ್ರೆ, ಬಂಗಾಳ ಎಲೆಕ್ಷನ್ ನಿಂದ ಕಾಂಗ್ರೆಸ್ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿದ್ದು, ಹಾಗಂದ ಮಾತ್ರಕ್ಕೆ ಬಂಗಾಳವನ್ನ ಮರ್ತಿಲ್ಲ, ಬರ್ತೀವಿ ಅನ್ನೋ ಸಂದೇಶ ಕೊಡೋ ಸಲುವಾಗಿ ರಾಹುಲ್ ಗಾಂಧಿ ವಿಸಿಟ್ಗೆ ಪ್ಲಾನ್ ಮಾಡಿದ್ರು. ಕಾಂಗ್ರೆಸ್ ಟೈಮ್ ಟೇಬಲ್ ಪ್ರಕಾರ ನಾಳೆ ಅವರು ಬಂಗಾಳದ ರಾಯ್ಗಂಜ್ನ ಹೆಲಿಪ್ಯಾಡ್ಗೆ ಬಂದು ಇಳಿಯಬೇಕಿತ್ತು. ನಂತರ ಗುರುತು ಮಾಡಿಕೊಂಡ ಕಡೆಗಳಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಬೇಕಿತ್ತು. ಆದ್ರೆ ಅವರು ಬರ್ತಾರೆ ಅಂತ ರೆಡಿ ಮಾಡಿದ್ದ ಹೆಲಿಪ್ಯಾಡ್ ಅನ್ನ ಟಿಎಂಸಿ ಗೂಂಡಾಗಳು ಹಾಳುಗೆಡವಿದ್ದಾರೆ. ಇಟ್ಟಿಗೆಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ದು ಅದನ್ನ ಕಾಂಗ್ರೆಸ್ ಕಾರ್ಯಕರ್ತರು ಜೋಡಿಸ್ತಾ ಇರೋ ವಿಡಿಯೋ ಎಲ್ಲಾ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಇದೇ ಬಂಗಾಳದ ಅಸಲಿ ಪರಿಸ್ಥಿತಿ. ಕಾಂಗ್ರೆಸ್ ಅಥವಾ ರಾಹುಲ್ ಬಗ್ಗೆ ನೂರಾರು ಅಭಿಪ್ರಾಯಗಳಿದ್ರೂ ಬಂಗಾಳಕ್ಕೆ ಬಂದು ಪ್ರಚಾರ ನಡೆಸುವ ಅಧಿಕಾರ ರಾಹುಲ್ ಗಾಂಧಿಗೆ ಇದೆ. ಅದರಲ್ಲೂ ಈಗ ಅವರು ಇರೋದು ಲೋಕಸಭೆಯ ವಿಪಕ್ಷ ನಾಯಕನ ಹುದ್ದೆಯಲ್ಲಿ. ಇಷ್ಟಾದ್ರೂ ಕೂಡ ಈ ಮಟ್ಟದಲ್ಲಿ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಬಂಗಾಳದ ಅಸಲಿ ಮುಖ ಏನು ಅನ್ನೋದು ಮತ್ತೆ ಅನಾವರಣ ಆಗ್ತಾ ಇದೆ. ಅಂದಾಗೆ ಇಲ್ಲಿ ಈಗ ಪ್ರಮುಖ ವಿಷಯ ಅಂತ ಅನ್ನಿಸ್ಕೊಳ್ತಾ ಇರೋದು, ಗೂಂಡಾಗಳು ಹಾಳುಗೆಡವಿರೋದಲ್ಲ, ಬದಲಾಗಿ ಅದಕ್ಕೆ ರಾಹುಲ್ ಕಡೆಯಿಂದ ಪ್ರತಿಕ್ರಿಯೆ ಬಂದಿಲ್ಲ ಅನ್ನೋದು. ಈ ಘಟನೆ ನಡೆದು ಇಲ್ಲಿಯ ತನಕ, ಅಂದ್ರೆ ನಾವು ಈ ವರದಿಯನ್ನ ನಿಮಗೆ ಸಿದ್ಧಪಡಿಸ್ತಾ ಇರೋ ಹೊತ್ತಿನ ತನಕ ರಾಹುಲ್ ಈ ಘಟನೆಯನ್ನ ಖಂಡಿಸಿಲ್ಲ. ಪ್ರಧಾನಿ ಮೋದಿ ಕುರಿತಂತೆ ಮಾತನಾಡುವಾಗ ಸಿಕ್ಕ ವಿಷಯದಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಅಂತ ಆರೋಪಿಸೋ ರಾಹುಲ್ ಖುದ್ದು ಈಗ ತಮಗೆ ಈ ಪರಿಸ್ಥಿತಿ ಬಂದಾಗ ತಕ್ಷಣವೇ ಪ್ರತಿಕ್ರಿಯೆ ನೀಡಿ ಮಮತಾ ವಿರುದ್ಧ ಕಿಡಿ ಕಾರಬೇಕಿತ್ತು. ಆದ್ರೆ ಆ ಕೆಲಸ ಆಗಿಲ್ಲ. ಯಾಕೆ ಅನ್ನೋದು ಜನರು ಕೇಳ್ತಾ ಇರೋ ಪ್ರಶ್ನೆ. ಅದಕ್ಕೆ ಉತ್ತರವೂ ಕೂಡ ಜನರ ಕಡೆಯಿಂದಲೇ ಬರ್ತಾ ಇದ್ದು, ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಕಡೆಯಿಂದ ಯಾರನ್ನು ಸೋಲಿಸೋದಕ್ಕೂ ಆಗೋದಿಲ್ಲ, ಗೆಲ್ಲಿಸೋದಕ್ಕೂ ಆಗೋದಿಲ್ಲ. ಬಂಗಾಳದಲ್ಲಿ ಬಿಜೆಪಿಯನ್ನ ತಡೆಯೋ ಏಕೈಕ ಪಕ್ಷ ಅಂದ್ರೆ ಅದು ಟಿಎಂಸಿ. ಈಗ ಅವರ ವಿರುದ್ಧ ದನಿ ಏರಿಸಿ ಬಿಜೆಪಿಗೆ ಸಹಾಯ ಮಾಡೋದು ಯಾಕೆ ಅಂತ ಸುಮ್ನಾದರ ಅನ್ನೋ ಪ್ರಶ್ನೆ ಚರ್ಚೆಗೆ ಒಳಗಾಗ್ತಾ ಇದೆ. ಈ ವಿಚಾರ ಇಷ್ಟಕ್ಕೆ ಮುಗ್ದಿಲ್ಲ. ಕಳೆದ ವಾರವಷ್ಟೇ ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ಕಳೆದ ಬಾರಿ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ಆಗಿದ್ದ ಅಧೀರ್ ರಂಜನ್ ಚೌಧರಿ ಮೇಲೂ ಅಟ್ಯಾಕ್ ನಡೆದು ದೊಡ್ಡ ಸುದ್ದಿಯಾಗಿತ್ತು. ಅದರ ಬಗ್ಗೆ ಮಾತನಾಡೋದಿರ್ಲಿ, ರಾಹುಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ ನಿಂದಲೂ ಒಂದೇ ಒಂದು ಪ್ರತಿಕ್ರಿಯೆ ಬಂದಿರಲಿಲ್ಲ. ಈಗ ಖುದ್ದು ತಮಗೆ ಅನುಭವ ಆಗಿದ್ರು ಮಾತಾಡ್ತಾ ಇಲ್ಲ. ಅಲ್ಲಿಗೆ ಇದರಿಂದ ಏನ್ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಮಮತಾ ಆಡಳಿತದಲ್ಲಿ ಬಂಗಾಳದ ಜನರು ಹೆದರುಕೊಂಡು ಬದುಕ್ತಾ ಇದ್ದಾರೆ, ವಿಧಿ ಇಲ್ಲದೆ ವೋಟ್ ಮಾಡ್ತಾ ಇದ್ದಾರೆ ಅನ್ನೋದು ಜಗಜ್ಜಾಹೀರಾಗಿದೆ. ಆರೋಗ್ಯಕರ ರಾಜಕೀಯ ಹಾಗೂ ಪೈಪೋಟಿ ಇದ್ದಿದ್ರೆ ಈ ವಿಚಾರದಲ್ಲಿ ರಾಹುಲ್ ಕೂಡ ದನಿ ಏರಿಸಿ ಪಾರದರ್ಶಕ ಚುನಾವಣೆಗೆ ಬೆಂಬಲ ಕೊಡಬೇಕಿತ್ತು. ಆದ್ರೆ ನಾನ್ ಗೆಲ್ಲದಿದ್ರು ಪರವಾಗಿಲ್ಲ, ಅವರು ಗೆಲ್ಲಬಾರದು ಅನ್ನೋ ರೀತಿ ಯೋಚಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಅನ್ನಿಸ್ಕೊಳ್ತಾ ಇದೆ. ಇನ್ನು ಇತ್ತ ಮಮತಾ ಬ್ಯಾನರ್ಜಿ ತಮ್ಮ ಸುಳ್ಳುಗಳ ಸರಣಿಯನ್ನ ಮುಂದುವರಿಸಿದ್ದಾರೆ. ಸಮಾವೇಶದಲ್ಲಿ ಮಾತನಾಡೋ ಅವರು, ನಾನು ರೈಲ್ವೆ ಸಚಿವೆ ಆಗಿದ್ದಾಗ ಸುಮಾರು 2 ಲಕ್ಷ ಕೋಟಿ ಮೌಲ್ಯದ ರೈಲ್ವೆ ಪ್ರಾಜೆಕ್ಟ್ ಗಳನ್ನ ಮಾಡಿಸಿದ್ದೆ. ಇಂದಿಗೂ ಕೂಡ ಅದೇ ಪ್ರಾಜೆಕ್ಟ್ ಗಳು ಮುಂದುವರೆತಾ ಇರೋದು ಅಂತ ಗಟ್ಟಿ ದನಿಯಲ್ಲಿ ಕೂಗಿ ಹೇಳಿದ್ದಾರೆ. ಅಬಬಾ, ಎಂಥ ನಾಯಕಿ ಅಂತ ಚಪ್ಪಾಳೆ ತಟ್ಟೋ ಮುನ್ನ ವಾಸ್ತವ ಏನು ಅಂತ ನೋಡಿದ್ರೆ, ಮಮತಾ ರೈಲ್ವೆ ಸಚಿವೆ ಆಗಿದ್ದಾಗ ಘೋಷಣೆಯಾದ ಒಟ್ಟು ರೈಲ್ವೆ ಬಜೆಟ್ 57,630 ಕೋಟಿ. 1 ಲಕ್ಷ ಕೋಟಿಯೂ ತಲುಪಿಲ್ಲ. ಆದ್ರೆ ಮಮತಾ ಮಾತ್ರ ನಾನ್ ಸ್ಟಾಪ್ ರೈಲುಗಳನ್ನ ಬಿಡ್ತಾ ಇದ್ದಾರೆ. 52,000 ಕೋಟಿಯಲ್ಲಿ 2 ಲಕ್ಷ ಕೋಟಿ ಬಜೆಟ್ ಇಲ್ಲಿ. ಅಂದಹಾಗೆ ಇದನ್ನೆಲ್ಲ ಪ್ರಶ್ನೆ ಮಾಡೋ ಮಟ್ಟಕ್ಕೆ ಅಲ್ಲಿಯ ಜನರು ಬುದ್ಧಿವಂತರಾಗಿದ್ರೆ 3 ಬಾರಿ ಮಮತಾ ಹೇಗೆ ಸಿಎಂ ಆಗ್ತಾ ಇದ್ರು ಅನ್ನೋದು ಹಲವರ ಅಭಿಪ್ರಾಯ.
ಇನ್ನು ಇದೇ ಹೊತ್ತಲ್ಲಿ ಮನೆಯೊಳಗೂ ರಾಜಕೀಯ ನುಸುಳಿದ್ದು ಬಿಜೆಪಿಗೆ ಬೆಂಬಲಿಸ್ತಾಳೆ ಅನ್ನೋ ಕಾರಣಕ್ಕೆ ಮಮತಾ ಪಕ್ಷದ ಬೆಂಬಲಿಗ ತನ್ನ ಹೆಂಡತಿಯನ್ನೇ ಕೊಂದಿರೋ ಘಟನೆ ನಡೆದಿದೆ. ಹಲವು ಮಾಧ್ಯಮಗಳು ಈ ವರದಿಯನ್ನ ಮಾಡಿದ್ದು, ಟೈಮ್ಸ್ ಆಫ್ ಇಂಡಿಯಾ ಪ್ರಕಾರ ಈ ಘಟನೆ ನಡೆದಿರೋದು ಭಾನುವಾರ ಉತ್ತರ 24 ಪರಗಣದ ಮೀನಾ ಖಾನ್ ಅನ್ನೋ ಸ್ಥಳದಲ್ಲಿ ಮೃತ ಮಹಿಳೆ ಹೆಸರು ಅರ್ಪಿತಾ ದಾಸ್ ಅಂತ. ಆಕೆ ಪತಿ ರಾಹುಲ್ ದಾಸ್ ಹಾಗೂ ಮಾವ ಸುಬ್ರತಾ ದಾಸ್ ಸೇರ್ಕೊಂಡು ಹತ್ಯೆಗೈದಿದ್ದಾರೆ ಎನ್ನಲಾಗಿದೆ. ಆಕೆ ಮೇಲೆ ಇಬ್ಬರು ಹಲ್ಲೆ ನಡೆಸಿ ಕೊಂದು ನಂತರ ನೇಣು ಹಾಕಿ ಆತ್ಮಹತ್ಯೆ ಅಂತ ಬಿಂಬಿಸೋದಕ್ಕೆ ಯತ್ನಿಸಿದ್ದಾರೆ ಅನ್ನೋದು ವರದಿಯಾಗಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರೋ ಮೃತ ಮಹಿಳೆಯ ತಾಯಿ 2011ರಲ್ಲಿ ಆಕೆ ವಿವಾಹ ಆಗಿದ್ದು ಆಗಿನಿಂದಲೂ ಆಕೆಗೆ ಟಾರ್ಚರ್ ಕೊಡ್ತಾ ಇದ್ರು, ಈಗ ಕೊಂದೇ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಮೊದಲೇ ಮಮತಾ ವಿರುದ್ಧ ಸಾವಿರಾರು ಆರೋಪ ಇರೋ ಹೊತ್ತಲ್ಲಿ ಇದು ಅವರ ಪಕ್ಷ ಹಾಗೂ ನಾಯಕರ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನು ಕಳೆದ 5 ವರ್ಷಗಳಲ್ಲಿ ಮಮತಾ ಆಡಳಿತದಲ್ಲಿ ದಾಖಲಾಗಿರೋ 40 ಪ್ರಮುಖ ಕ್ರಿಮಿನಲ್ ಕೇಸ್ಗಳನ್ನ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಇದರಲ್ಲಿ ಮುಕ್ಕಾಲು ವಾಸಿ ಕ್ರೈಮ್ಗಳು ರಾಜಕೀಯವಾಗಿದ್ದು, ಟಿಎಂಸಿ ಗೂಂಡಾಗಳು ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರ ಮೇಲೆ ನಡೆಸಿರೋ ಹಲ್ಲೆಗಳಾಗಿವೆ. ಬಿಜೆಪಿಯನ್ನ ಯಾರು ಬೆಂಬಲಿಸ್ತಾರೋ ಅವರು ಸಣ್ಣ ಕಾರ್ಯಕರ್ತನೇ ಆಗಿರ್ಲಿ ಅಥವಾ ದೊಡ್ಡ ನಾಯಕನೇ ಆಗಿರ್ಲಿ, ಅವರ ಮೇಲೆ ಹಲ್ಲೆ ನಡೆಸೋದಕ್ಕೆ, ಮನೆಗಳನ್ನ ಧ್ವಂಸಗೈಯೋದಕ್ಕೆ ಅನಧಿಕೃತ ಆದೇಶ ಇರುವಂತೆ ಸಾಕಷ್ಟು ಘಟನೆಗಳು ವರದಿಯಾಗಿವೆ. ದುರಂತ ಏನಂದ್ರೆ, ಗೋವರ್ಧನ್ ದಾಸ್ ಅನ್ನೋ ವಿಜ್ಞಾನಿ ಬಿಜೆಪಿಯಿಂದ ಸ್ಪರ್ಧಿಸ್ತಾ ಇದ್ದಾರೆ ಅಂತ ಅವರ ಮನೆಯನ್ನ ಸುತ್ತುವರೆದು ಒತ್ತೆಯಾಳು ಮಾಡಿಕೊಂಡ ಘಟನೆ ಕೂಡ ನಡೆದಿದೆ. ಹೇಗೆ ಕಳೆದ ವಾರ 7 ಜಡ್ಜ್ಗಳನ್ನ ಒತ್ತೆಯಾಳು ಮಾಡಿಕೊಂಡು ರಾಕ್ಷಸನಂತೆ ವರ್ತಿಸಿದ್ರೋ, ಸೇಮ್ ಟು ಸೇಮ್ ಅದೇ ರೀತಿ ವಿಜ್ಞಾನಿಯ ಮನೆಯನ್ನ ಸುತ್ತುವರೆದು ಟಾರ್ಚರ್ ಕೊಟ್ಟ ಪ್ರಕರಣ ಕೂಡ ದಾಖಲಾಗಿದೆ. ಕೇವಲ ರಾಜಕಾರಣಿಗಳು ಮಾತ್ರವಲ್ಲದೆ ದೇಶ ಕಾಯುವ ಯೋಧರನ್ನ ಕೂಡ ಟಿಎಂಸಿ ಗೂಂಡಾಗಳು ಬಿಟ್ಟಿಲ್ಲ. ಬಿಎಸ್ಎಫ್ ಯೋಧರ ಮೇಲೂ ಹಲ್ಲೆ ನಡೆದಿದೆ. ಒತ್ತಾಯ ಪೂರ್ವಕವಾಗಿ ಬಿಜೆಪಿ ಕಾರ್ಯಕರ್ತರನ್ನ ಇಸ್ಲಾಂಗೆ ಮತಾಂತರ ಮಾಡಿರೋದು, ಹಾಗೆ ನಂತರ ಅವರು ಕಾಣೆಯಾಗಿರೋ ಘಟನೆಗಳು ನಡೆದಿವೆ. ಮಹಿಳೆ ಅಂತಲೂ ನೋಡದೆ ಬಿಜೆಪಿಯನ್ನ ಬೆಂಬಲಿಸೋ ನಾಯಕಿಯೊಬ್ಬಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಂದಿರೋ ಘಟನೆಗೂ ಕೂಡ ಬಂಗಾಳ ಸಾಕ್ಷಿಯಾಗಿದೆ. ತಮ್ಮ ಮಗನ ಮೇಲೆ ಹಲ್ಲೆ ನಡೀತಾ ಇದ್ದಾಗ ಅದನ್ನ ತಪ್ಪಿಸೋದಕ್ಕೆ ಹೋದ 80 ವರ್ಷದ ವೃದ್ಧೆಯನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದ ಕೀರ್ತಿ ಮಮತಾ ಬ್ಯಾನರ್ಜಿ ಪಕ್ಷದ ಕಾರ್ಯಕರ್ತರು ಅಥವಾ ರಾಕ್ಷಸರಿಗೆ ಸಲ್ಲುತ್ತೆ. ಒಬ್ಬ ಯುವತಿಯನ್ನ ಆಕೆಯ ತಂದೆ ಎದುರೇ ನಿರ್ದಾಕ್ಷಿಣ್ಯವಾಗಿ ಗ್ಯಾಂಗ್ ರೇಪ್ ಮಾಡಿದ ಕೀರ್ತಿ ಕೂಡ ಧೀಮಂತ ನಾಯಕಿ ಮಮತಾ ಪಕ್ಷದ ಕಾರ್ಯಕರ್ತರಿಗೆ ಸಲ್ಲುತ್ತೆ. 60 ವರ್ಷದ ವೃದ್ಧೆ ಮೇಲೆ ಆಕೆ ಮೊಮ್ಮಗನ ಕಣ್ಣೆದುರೇ ಗ್ಯಾಂಗ್ ರೇಪ್ ಮಾಡಿದ ಸಾಧನೆಯೂ ಕೂಡ ಮಮತಾ ಕಾರ್ಯಕರ್ತರಿಂದ ಆಗಿದೆ. ವೃದ್ಧೆ ಮೇಲೆ ಅಟ್ಟಹಾಸ ಮಾಡಿದವರಿಗೆ 17 ವರ್ಷದ ಬಾಲಕಿ ಒಂದು ಲೆಕ್ಕನ ಅನ್ನೋ ಹಾಗೆ ಇದು ಕೂಡ ಈ ಪಟ್ಟಿಯಲ್ಲಿದೆ. ಅಂದಹಾಗೆ ಓಪಿ ಇಂಡಿಯಾ ಅನ್ನೋ ಮಾಧ್ಯಮ ಈ 40 ಕ್ರೈಮ್ಗಳನ್ನ ಪಟ್ಟಿ ಮಾಡಿದ್ದು, ಇದೆಲ್ಲವೂ ಕಳೆದ 5 ವರ್ಷದಲ್ಲಿ ದಾಖಲಾಗಿರುವ ಕ್ರೈಮ್ಗಳು ಅಂತ ಕರೆಸಿಕೊಂಡಿವೆ. ಇನ್ನು ದಾಖಲಾಗದೇ ಇರೋದು ಎಷ್ಟಿರ್ಬೋದು ಅನ್ನೋದು ಕಾಳಿ ಮಾತೆಗೆ ಗೊತ್ತಿದೆ. ಈ ಮಾಧ್ಯಮದಲ್ಲಿ ವರದಿಯಾಗಿರೋ ಎಲ್ಲಾ ವಿಚಾರಗಳು ಸತ್ಯವಾಗಿದ್ದು, ಉದ್ದೇಶಪೂರ್ವಕವಾಗಿಯೇ ಮಮತಾ ಕ್ರೈಮನ್ನ ಕಂಟ್ರೋಲ್ ಮಾಡಿಲ್ಲ ಅನ್ನೋದೇ ನಿಜವಾದ್ರೆ ಆಕೆಗೆ ಅತ್ಯಂತ ಕೆಟ್ಟ ಸಾವು ಬರಲಿ ಅಂತ ಜನರು ಕೂಡ ಶಾಪ ಹಾಕ್ತಾ ಇದ್ದಾರೆ. ಇನ್ನು ಇಷ್ಟೆಲ್ಲಾ ಕ್ರೈಮ್ಗಳು ಒಂದು ಕಡೆ ಆದ್ರೆ ಜನರ ಮನಸ್ಸಲ್ಲಿ ಏನಿದೆ ಅನ್ನೋದಕ್ಕೆ ಇದೊಂದು ದೃಶ್ಯ ಸಾಕ್ಷಿ ಆಗ್ತಾ ಇದೆ. ಆರ್ಜಿಕರ್ ಕಾಲೇಜು ರೇಪ್ ಅಂಡ್ ಮರ್ಡರ್ ಪ್ರಕರಣದಲ್ಲಿ ಮೃತ ಯುವತಿಯ ತಾಯಿ ವೋಟ್ ಕೇಳೋದಕ್ಕೆ ಹೋದಾಗ ಆಕೆಯನ್ನ ಆತ್ಮೀಯವಾಗಿ ತಬ್ಬಿಕೊಂಡು ಮಹಿಳೆಯೊಬ್ಬಳು ಕಣ್ಣೀರು ಹಾಕಿದ್ದಾರೆ. ಇದು ಈ ಚುನಾವಣೆಯ ಫಲಿತಾಂಶವನ್ನ ತೋರಿಸ್ತಾ ಇದೆ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.